ಮಧ್ಯರಾತ್ರಿ ಯಲಹಂಕ ರೈಲ್ವೆ ನಿಲ್ದಾಣದಲ್ಲಿ ಹೈ ಡ್ರಾಮಾ ನಡೆದಿದೆ. 3 ಗಂಟೆ ಲೇಟ್ ಆಗಿ ಬಂದ ರೈಲು ಪ್ರಯಾಣಿಕರ ಭಾರೀ ಆಕ್ರೋಶ. ಮಧ್ಯರಾತ್ರಿ ಯಲಹಂಕ ರೈಲ್ವೆ ನಿಲ್ದಾಣದಲ್ಲಿ ಹೈ ಡ್ರಾಮಾ. 3 ಗಂಟೆ ಲೇಟ್ ಆಗಿ ಬಂದ ರೈಲು ಪ್ರಯಾಣಿಕರ ಆಕ್ರೋಶ. ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನ ಪ್ಯಾಸೆಂಜರ್ಸ್ ಹೊರಹಾಕಿದ್ದಾರೆ. ಯಲಹಂಕ ಟು ಮಂತ್ರಾಲಯದ ರೈಲು 3 ಗಂಟೆ ತಡವಾಗಿ ಬಂದಿದೆ. ಮಂತ್ರಾಲಯಕ್ಕೆ ನೂರಾರು ಭಕ್ತರು ಹೊರಟಿದ್ರು. ಎಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಾತ್ರಿ 12ಕ್ಕೆ ಬರಬೇಕಾದಂತಹ ಟ್ರೈನು ಬಂದಿದ್ದು ಬೆಳಗಿನ ಜಾವ 3ಕ್ಕೆ. YPR ಎಕ್ಸ್‌ಪ್ರೆಸ್ ರೈಲು ಲೇಟ್ ಆಗಿದ್ದಕ್ಕೆ ಪ್ರಯಾಣಿಕರು ಬೇಸತ್ತಿದ್ರು. ನಾಂದೇಡ್ ಎಕ್ಸ್‌ಪ್ರೆಸ್ ಎಡವಟ್ಟಿಗೆ ಭಾರೀ ಗೊಂದಲ. ಮಧ್ಯರಾತ್ರಿ ಯಲಹಂಕ ರೈಲ್ವೆ ನಿಲ್ದಾಣದಲ್ಲಿ ಬಹುದೊಡ್ಡ ಹೈ ಡ್ರಾಮಾ ಆಗಿದೆ. 3 ಗಂಟೆ ರೈಲು ತಡವಾಗಿ ಬಂದಿದೆ, ಅಂದರೆ ಲೇಟಾಗಿ ಬಂದಿರೋದ್ರಿಂದ ಪ್ರಯಾಣಿಕರು ಭಾರೀ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಲಹಂಕ ಟು ಮಂತ್ರಾಲಯದ ರೈಲು 3 ಗಂಟೆ ಲೇಟಾಗಿ ಬಂದಿದೆ. ಇನ್ನು ಮಂತ್ರಾಲಯಕ್ಕೆ ಹೊರಟಿದ್ದಂಥ ನೂರಾರು ಭಕ್ತರು ಪರದಾಟವನ್ನು ನಡೆಸಿದ್ದಾರೆ. ಯಾಕೆಂತಂದರೆ ಅವ್ರಿಗೂ ಕೆಲವೊಂದಿಷ್ಟು ಕಮಿಟ್ಮೆಂಟ್ಗಳಿರುತ್ತೆ. ಈಗ ಕೆಲಸಗಳಲ್ಲಿ 2 ದಿನ ರಜೆ ಹೇಳಿ ಬಂದಿರ್ತಾರೆ, ಅಥವಾ 1 ದಿನ ರಜೆ ಹೇಳಿ ಬಂದಿರ್ತಾರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಆದರೆ ರೈಲ್ ಬಂದಿದ್ದೇ 3 ಗಂಟೆ ಅಂತಂದರೆ ಅಲ್ಲಿಗೆ ಹೋಗಿ ತಲುಪೋದು ಎಷ್ಟೊತ್ತಾಗುತ್ತೆ. ಹಾಗಾಗಿ ಭಾರೀ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾತ್ರಿ 12 ಗಂಟೆಗೆ ಒಂದು ಟ್ರೈನ್ ಬರಬೇಕಾಗಿತ್ತು, ಆದರೆ ಈ ಒಂದು ಟ್ರೈನ್ ಬಂದಿದ್ದು ಬೆಳಗಿನ ಜಾವ 3 ಗಂಟೆಗೆ. ಇಷ್ಟು ತಡವಾಗಿ ಬಂದರೆ ನಾವು ಮಂತ್ರಾಲಯಕ್ಕೆ ಹೋಗೋದು ಯಾವಾಗ, ರಾಯರ ದರ್ಶನ ಮಾಡೋದು ಯಾವಾಗ, ಮತ್ತೆ ರಿಟರ್ನ್ ಆಗೋದು ಯಾವಾಗ ಅಂತ ಭಾರಿ ಆಕ್ರೋಶವನ್ನು ಪ್ರಯಾಣಿಕರು ವ್ಯಕ್ತಪಡಿಸಿದ್ದಾರೆ. YPR ಎಕ್ಸ್‌ಪ್ರೆಸ್ ರೈಲ್ ಏನಿದೆ, ಈ ಒಂದು ರೈಲು ಲೇಟಾಗಿ ಬಂದಿದೆ. ಇನ್ನು ನಾಂದೇಡ್ ಎಕ್ಸ್‌ಪ್ರೆಸ್ ಎಡವಟ್ಟಿಗೆ ಈಗ ಭಾರೀ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಯಾಕೆಂತಂದರೆ 3 ಗಂಟೆ ಲೇಟ್ ಆಯಿತು ಅಂತಂದರೆ ಈಗ ಎಷ್ಟು ಗಂಟೆಗೆ ಬರುತ್ತೆ, ಯಾವಾಗ ಬರುತ್ತೆ ಅನ್ನೋ ಒಂದು ಗೊಂದಲ ಕೂಡ ಪ್ರಯಾಣಿಕರಲ್ಲಿ ಇರುತ್ತೆ. ಇಲ್ಲ ಬರೋದೇ ಇಲ್ವಾ ಅಥವಾ ಹೋಯ್ತಾ, ಈ ರೀತಿಯಾಗಿ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು.